ಶುಭೋದಯ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡ ಶಿಕ್ಷಕಿ ಭವ್ಯ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಗದ್ಯ ಪಾಠ 9 ಮಹಿಳಾ ದಿನಾಚರಣೆ ಹೇಳುವಂಥ ಪಾಠವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ ಅಲ್ವಾ. ಆ ಪಾಠದ ಪದಗಳ ಅರ್ಥಗಳನ್ನು ನಾವು ನೋಡಿದ್ದೀವಿ, ಹಾಗೆ ಅಭ್ಯಾಸ ಮಾಡಿದ್ದೀವಿ, ಹಾಗೆ ಪ್ರಶ್ನೋತ್ತರಗಳನ್ನು ನಾವು ಕೂಡ ಬಿಡಿಸಿದ್ದೀವಿ ಅಲ್ವಾ. ಪುನರಾವಲೋಕನವನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ಇವತ್ತಿನ ದಿನ ನಾವು ಈ ಪಾಠದ ಮುಂದಿನ ಭಾಗವನ್ನು ನಾವು ನೋಡೋಣ. ಗದ್ಯ ಪಾಠ 9 ಗದ್ಯ ಪಾಠ 9 ಮಹಿಳಾ ದಿನಾಚರಣೆ. ಮಹಿಳಾ ದಿನಾಚರಣೆ. ಓಕೆ, ಸೊ ಈ ಪಾಠದಲ್ಲಿ ನೀವು ಎಷ್ಟನೇ ಪೇಜ್ ತೆಗಿಬೇಕು? ಇವಾಗ ಪೇಜ್ ನಂಬರ್ 62, ಪುಟದ ಸಂಖ್ಯೆ 62 ಪುಟವನ್ನು ತೆಗೀರಿ. ಎಲ್ಲರೂ ತೆಗೆದ್ರ? ಹಾಗೆ ನೋಟ್ಬುಕ್ ಅನ್ನು ಕೂಡ ತಗೊಳ್ಳಿ. ಇದನ್ನ ನೀವು ಬರಿತಾ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಲ್ವಾ. ಇವಾಗ ನಾವು ಬರಿತಾ ಓದ್ತಾ ಬರಿಬೇಕು. ನೋಡಿ, ಎಷ್ಟೇ ಮೇನಲ್ಲಿ ನೋಡಿದ್ವಿ ನಾವು ಇವಾಗ? ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆದು ಸರಿಯಾದ ಪದ ಬರೆದು ವಾಕ್ಯ ಪೂರ್ಣಗೊಳಿಸು. ವಾಕ್ಯ ಪೂರ್ಣಗೊಳಿಸು. ಅಂತ ಇದೆಯಲ್ವಾ. ಮೊದಲನೇದಾಗಿ ನೋಡೋಣ ನಾವು. ಹೆಣ್ಣೊಂದು ಕಲಿತರೆ ಅಂತ ಇದೆ ಅಲ್ವಾ. ಹೆಣ್ಣೊಂದು ಕಲಿತರೆ ಡ್ಯಾಶ್ ಅಂತ ಹೊಡಿತಾರೆ. ಹೆಣ್ಣೊಂದು ಕಲಿತರೆ ಏನು? ಇವಾಗ ಪುಸ್ತಕದಲ್ಲೇ ಇದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಏನಂತ ಕೊಟ್ಟಿದ್ದಾರೆ? ಶಾಲೆಯೊಂದು ತೆರೆದಂತೆ. ಶಾಲೆಯೊಂದು ತೆರೆದಂತೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಯಾಕೆ ಈ ತರ ಹೇಳ್ತಾರೆ ನೋಡಿ. ಮೊದಲನೇ ಹೇಳ್ತಾರೆ ಅಲ್ವಾ, ಒಂದು ಗಾದೆ ಮಾತು ನಿಮಗೆ ನಿನ್ನೆನೆ ಹೇಳಿದೆ. ತಾಯಿಯೇ ಮೊದಲ ಗುರು ಅಂತ ಹೇಳಿದ್ದೆ ಅಲ್ವಾ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಯಾಕೆ ತಾಯಿ ಹೇಳ್ತಾರಲ್ಲ? ತಾಯಿ ಕೂಡ ಒಂದು ಹೆಣ್ಣಲ್ವಾ. ಹೆಣ್ಣೊಂದು ಕಲಿತರೆ, ಅವಳೊಬ್ಬಳು ಕಲಿತರೆ ಸಾಕು, ಎಲ್ಲರನ್ನೂ ಅವಳು ಕಲಿಸ್ತಾಳೆ. ಒಂದು 100 ಜನಕ್ಕೆ ಕಲಿಸಿದ ಹಾಗೆ ಇರುತ್ತೆ ಅವಳು. ಹಾಗಾಗಿ ಒಂದು ಶಾಲೆನೇ ತೆರೆದ ಹಾಗೆ, ಹೆಣ್ಣೊಬ್ಬಳು ಕಲಿತರೆ ಶಾಲೆನೇ ತೆರೆದ ಹಾಗೆ ಹೇಳುವಂತ ಒಂದು ಗಾದೆ ಮಾತು ಅಲ್ವಾ. ಎರಡನೇ ನೋಡೋಣ. ತೂಗುವ ತೊಟ್ಟಿಲು, ತೂಗುವ ಕೈ ಡ್ಯಾಶ್. ತೊಟ್ಟಿಲು ತೂಗುವ ಕೈ ಏನಂತಿದೆ? ದೇಶವನ್ನು ಆಳಿತು. ಯಾಕೆ ಮಾತು ಹೇಳ್ತಾರೆ? ದೇಶವನ್ನು ಆಳಿತು. ತೊಟ್ಟಿಲು ತೂಗುವ ಕೈ ಯಾವುದು? ಹೆಣ್ಣು ಅಲ್ವಾ, ಮಹಿಳೆ ಅಂತ ಹೇಳ್ಬೋದು. ಮಹಿಳೆ ತೊಟ್ಟಿಲು ತೂಗುವ ಕೈ ಮಹಿಳೆ ಆಗಿದ್ರೆ ನಮ್ಮ ಮಹಿಳೆ ಏನ್ ಮಾಡ್ತಾಳೆ? ದೇಶವನ್ನೇ ಆಳಿದಾಳೆ. ಈಗಾಗಲೇ ಹೇಳಿದೆ, ನೀವು ಕೇಳಿರ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಅವರು ಮೆಳವಳ್ಳಿ ಮಲ್ಲಮ್ಮ, ರಾಣಿ ಹಬ್ಬಕ್ಕ ಎಲ್ಲರ ಹೆಸರನ್ನ ಕೇಳಿದ್ದೀರಾ
ಅಲ್ವಾ ನೀವು, ಅವರೆಲ್ಲವೂ ಕೂಡ ದೇಶವನ್ನ ರಕ್ಷಿಸಿದ್ದಾರೆ, ದೇಶಕ್ಕೋಸ್ಕರ ತಮ್ಮ ಜೀವವನ್ನೇ ತೆತ್ತಿದ್ದಾರೆ. ಹಾಗಾಗಿ ದೇಶವನ್ನೇ ಆಳುವಲ್ಲರು, ದೇಶವನ್ನೇ ಆಳುವಂತಹ ಒಂದು ಶಕ್ತಿ ಅವರಲ್ಲಿ ಇದೆ. ತೊಟ್ಟಿಲನ್ನು ತೂಗುವಂತಹ ಶಕ್ತಿ ಇದೆ ಅವರಲ್ಲಿ. ತೊಟ್ಟಿಲನ್ನು ತೂಗುವಂತಹ ಕೈ, ಅದೇ ಕೈ ದೇಶವನ್ನು ಕೂಡ ಆಳತ್ತೆ. ಅರ್ಥ ಆಯ್ತಲ್ಲ? ಮುಂದೆ ನೋಡೋಣ. ಒಬ್ಬ ಕಾವಲುಗಾರನ ಡ್ಯಾಶ್. ಕಾವಲುಗಾರನ ಏನು? ಒಬ್ಬ ಹೆಂಡತಿ. ಕಾವಲುಗಾರನ ಹೆಂಡತಿ ಆಗಿರ್ತಾಳಲ್ವಾ, ಕಾವಲುಗಾರನ ಹೆಂಡತಿ ಆಗಿರ್ತಾಳವು. ನೋಡಿ, ಬಿಟ್ಟ ಸ್ಥಳವನ್ನ ಕರೆಕ್ಟ್ ಆಗಿ ತುಂಬಿದ್ದೀವಿ. ಹಾಗೆ ತುಂಬಬೇಕು ನೀವು ಕೂಡ. ಹಾಗೆ ನೆಕ್ಸ್ಟ್ ಮೇನ್ಗೆ ಹೋಗೋಣ. ನೆಕ್ಸ್ಟ್ ಮೇನ್ ಏನಿದೆ? ಈ ಅಂತ ಇದೆ ಅಲ್ವಾ, ಇಲ್ಲೇ ಬರೀತೀನಿ. ಕೊಟ್ಟಿರುವ ಪದ ಗಮನಿಸಿ. ಕೊಟ್ಟಿರುವ ಪದವನ್ನು ಗಮನಿಸಿ. ವಿರುದ್ಧಾರ್ಥಕ ಪದ ಬರೆಯಿರಿ. ವಿರುದ್ಧಾರ್ಥಕ ಪದ ಬರೆ ಅಂತ ಇದೆ ಅಲ್ವಾ. ಸೊ ಮೊದಲನೇದಾಗಿ ನೋಡೋಣ. ನೀವು ಇವಾಗಲೇ ನೀವು ಇದನ್ನ ಅಭ್ಯಾಸ ಮಾಡಿದ್ದೀರಾ. ನಿಮಗೆ ಹಾಗೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೀರಾ. ನೀವೇ ಹೇಳ್ಬೇಕು ಇದನ್ನ. ಮೊದಲನೇದು ಹಗಲಿಗೆ ವಿರುದ್ಧ ಪದ ಯಾವುದು? ಈರುಳು ಅಲ್ವಾ, ಈರುಳು. ಹಾಗೆ ರಾತ್ರಿ ಕೂಡ ನೀವು ಬರಿಬಹುದು. ರಾತ್ರಿ ಅಂತ ಕೂಡ ಬರಿಬಹುದು. ಹಗಲು, ರಾತ್ರಿ. ಎಷ್ಟು ಈಸಿ ಆಗಿದೆ ನೋಡಿ ಅಲ್ವಾ. ಹಾಗೆ ಎರಡನೇದು ಹಿಂದೆ ಹೇಳಿದ್ದೆ ನಿಮಗೆ. ಇದನ್ನು ಕೂಡ ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೆ. ಹಿಂದೆ ಯಾವುದು ವಿರುದ್ಧ ಪದ? ಹಿಂದೆ ಹೇಳುವಂಥದ್ದು ವಿರುದ್ಧ ಪದ ಯಾವುದು? ಮುಂದೆ. ಹಾಗೆ ಮೂರನೇದು ನೋಡಿ. ಜಯ ಅಲ್ವಾ. ಜಯ ವಿರುದ್ಧ ಪದ ಯಾವುದು? ಅಪಜಯ ಅಜಯ ಎಂದು ಕರೀತಾರೆ. ನಾಲ್ಕನೇದು ಒಳಗೆ. ಎಷ್ಟು ಈಸಿ ಆಗಿದೆ ನೋಡಿ. ಎಕ್ಸಾಮ್ ಅಲ್ಲಿ ನೀವು ಆರಾಮಾಗಿ ಬರೀಬಹುದು. 4 ಕೊಟ್ಟಿದ್ದಾರೆ ಅಂದ್ರೆ 4 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಒಳಗೆ ವಿರುದ್ಧ ಪದ ಯಾವುದು? ಹೊರಗೆ. ನೋಡಿ ಎಷ್ಟು ಈಸಿ ಆಗಿದೆ ಅಲ್ವಾ ವಿರುದ್ಧ ಪದ. ನೀವು ಈಗಾಗಲೇ ಇದನ್ನ ಅಭ್ಯಾಸ ಮಾಡಿದ್ದೀರಾ. ಇನ್ನೊಂದ್ಸಲ ಕೂಡ ನೀವು ಇದನ್ನ ಬರಿಬೇಕು. ಬರಿತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಹಾಗಾದ್ರೆ ಮುಂದಿನ ಮೇಲನ್ನು ನೋಡೋಣ. ಬರ್ತಾ ಇದ್ದೀನಿ. ನೀವು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಓದ್ತಾ ಬರಿಬೇಕು. ನೀವು ಇದನ್ನ ಬರೆಯುವಾಗ ನಿಮ್ಗೆ ಅದು ಸ್ಪಷ್ಟ ಆಗಿ ಬರಲಿಕ್ಕಾಗುತ್ತೆ. ಮುಂದಿನ ಮೇಲೆ ನೋಡೋಣ. ಇವಾಗ ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಭಾಷಾ ಚಟುವಟಿಕೆ ಅಂತ ಕೊಟ್ಟಿದ್ದಾರಲ್ಲ. ಭಾಷಾ ಚಟುವಟಿಕೆ ಏನೇನಿದೆ ನೋಡೋಣ. ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆಯಿರಿ. ಇದನ್ನು ಕೂಡ ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದೆ. ನಿಮಗೆ ಅದರಲ್ಲಿ ಮೊದಲೇ ಯಾವುದು? ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆಯಿರಿ. ಹಾಗಾದ್ರೆ ನಿಮ್ಗೆ ಕೊಟ್ಟಿರುವಂತಹ ಪದ ಯಾವ್ದಾಗಿರುತ್ತೆ? ಪುರುಷ ರೂಪ ಆಗಿರುತ್ತೆ. ಸ್ತ್ರೀ ರೂಪ ಬರೆ ಅಂತ ಇದೆ ಅಲ್ವಾ. ಹಾಗಿದ್ರೆ ನಿಮ್ಗೆ ಕೊಟ್ಟಿರುವಂತಹ ಪದ ಯಾವುದು? ಪುರುಷ ರೂಪ ಆಗಿರುತ್ತೆ.
ವಿದ್ಯಾರ್ಥಿ. ವಿದ್ಯಾರ್ಥಿ ಇದರ ವಿರುದ್ಧ ಪದ ಯಾವುದು? ಸಾರಿ, ವಿರುದ್ಧ ಪದ ಅಂತ ಹೇಳೋ ಆಗುತ್ತೆ, ಹಾಗೆ ಸ್ತ್ರೀ ರೂಪ ಅಂತ ಹೇಳೋ ಆಗುತ್ತೆ. ಇದು ಪುರುಷ ರೂಪ ಪುಲ್ಲಿಂಗ, ಇದು ಸ್ತ್ರೀಲಿಂಗ. ಲಿಂಗ ಬಗ್ಗೆ ಹೇಳಿದೆ ನಿಮಗೆ ಹಿಂದಿನ ಕ್ಲಾಸಲ್ಲಿ. ಪುಲ್ಲಿಂಗ ಏನಾಗುತ್ತೆ? ವಿದ್ಯಾರ್ಥಿ ಆದರೆ ಅದರ ಸ್ತ್ರೀ ರೂಪ ಅಂದ್ರೆ ಸ್ತ್ರೀಲಿಂಗ ಯಾವಾಗುತ್ತೆ? ವಿದ್ಯಾರ್ಥಿನಿ. ವಿದ್ಯಾರ್ಥಿನಿ ಅಲ್ವಾ? ನೆಕ್ಸ್ಟ್ ನೋಡೋಣ. ಎರಡನೇದು ಗಂಡು. ಗಂಡು 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 ಇದರ ಸ್ತ್ರೀ ರೂಪ ಯಾವುದು? ಸ್ತ್ರೀಲಿಂಗ ಯಾವುದು? ಹೆಣ್ಣು. ಎಷ್ಟು ಈಸಿ ಇದೆ ಅಲ್ವಾ? ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರ ನೀವು ಇದನ್ನು ಆಲ್ರೆಡಿ. ಅಧ್ಯಕ್ಷ. ಅಧ್ಯಕ್ಷ ಇದರ ಸ್ತ್ರೀ ರೂಪ ಯಾವುದು? ಅಧ್ಯಕ್ಷೆ. ಎಷ್ಟು ಈಸಿ ಆಗಿದೆ ನೋಡಿ, ಅಧ್ಯಕ್ಷೆ. ನಾಲ್ಕನೇ ನೋಡೋಣ. ಗಂಡ. ಗಂಡ ಅಂದ್ರೆ ಪತಿ ಅಂತ ಕೊಡುತ್ತೆ, ಹಸ್ಬೆಂಡ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಸ್ತ್ರೀ ರೂಪ ಯಾವುದು? ಸ್ತ್ರೀಲಿಂಗ ಯಾವುದು? ಹೆಂಡತಿ. ನೋಡಿ, 4 ಕೊಟ್ಟಿದ್ದಾರೆ ನಿಮಗೆ, 4 ಕೊಟ್ಟಿದ್ದಾರೆ. ಈಸಿಯಾಗಿ ಬರೀಬಹುದು, ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು, ತುಂಬಾ ಈಸಿ ಆಗಿದೆ ಅದಲ್ಲ. ನೋಡಿ, ನೆಕ್ಸ್ಟ್ ಹೋಗೋಣ. ಮಾದರಿಯಂತೆ ಬರೆ ಅಂತ ಹೇಳಿದಾರಲ್ಲ, ಮಾದರಿಯಂತೆ ಆಮೇಲೆ ಮಾದರಿಯಂತೆ ಮಾದರಿಯಂತೆ ಬರೆ. ನೋಡಿ, ಬರೆ ಬರಿತಾ ಇದ್ದೀನಿ. ಇದರಲ್ಲಿ ಮಾದರಿಯನ್ನ ಬರೆಯೋಣ ಅಲ್ವಾ? ಮಾದರಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದೇ ತರ ನಾವೇನ್ ಮಾಡ್ಬೇಕಾಗುತ್ತೆ? ಮುಂದಿನದನ್ನು ನಾವು ಬರೀಬೇಕಾಗುತ್ತೆ. ಮರ ಕೊಟ್ಟಿದ್ದಾರೆ. ಮರ ಮರ ಇರೋದು ಮಾದರಿ ಏನ್ ಕೊಟ್ಟಿದ್ದಾರೆ? ಮರಗಳು. ಏನಿದು ಮರಗಳು? ಇದು ಏಕವಚನ. ಒಂದು ಮರ ಇದ್ರೆ ಮರ ಅಂತ ಹೇಳಿ, ಹಾಗೆ ತುಂಬಾ ಮರಗಳಿದ್ರೆ ಟ್ರೀಸ್ ಅಂತ ಹೇಳ್ತೀವಿ ನೋಡಿ ಇಂಗ್ಲಿಷಲ್ಲಿ. ತುಂಬಾ ಮರಗಳಿದ್ರೆ ಏನಂತ ಕರಿತೀವಿ ನಾವು? ಏನಂತ ಹೇಳ್ತೀವಿ? ಮರಗಳು ಅಂತ ಹೇಳ್ತೀವ? ಇಲ್ಲ ಅಲ್ವಾ? ಮರಗಳು. ಗಳು ಹೇಳುವುದನ್ನ ಸೇರಿಸ್ತೀವಿ. ಮರಗಳು ಏಕವಚನ ಬಹುವಚನ. ಓಕೆ, ನೋಡೋಣ. ಎರಡನೇದು ಇದು ಕ್ವಶನ್ ಕೊಟ್ಟಿದ್ದಾರೆ. ಅಂಗಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಎಷ್ಟು ಈಸಿ ಇದೆ ಅಲ್ವಾ? ಯಾರು ಬರೀಬಹುದು. ಅಂಗಡಿ. ಅಂಗಡಿ ಏನಾಗುತ್ತೆ? ಗಡುವನ್ನ ಸೇರಿಸಬೇಕು ಅಷ್ಟೇ. ಏನಾಗುತ್ತೆ? ಗಡುವನ್ನ ಸೇರಿಸಿದಾಗ ಅಂಗಡಿಗಳು. ಓಕೆ, ಎರಡನೇದು ಹೇಳ್ಬೇಕು ಇವಾಗ ನೀವು. ಚಿತ್ರ. ಚಿತ್ರ ಚಿತ್ರ ಅಂತ ಕೊಟ್ಟಾಗ ತುಂಬಾ ಚಿತ್ರಗಳಿದ್ದಾಗ ಏನ್ ಹೇಳ್ತೀವಿ? ಚಿತ್ರಗಳು. ತುಂಬಾ ಪಿಕ್ಚರ್ಸ್ ಇದ್ದಾಗ ಚಿತ್ರಗಳು ಅಂತ ಹೇಳ್ತೀವಲ್ವಾ? ಮೂರನೇ ನೋಡೋಣ. ಶಾಲೆ. ಒಂದೇ ಒಂದು ಶಾಲೆ. ನೋಡಿ, ನಿಮ್ಮ ಶಾಲೆ ಯಾವುದು? ನಿಮ್ಮ ಸ್ಕೂಲ್ ಯಾವುದು? ಸಾಯಿ ನಿಕೇತನ ಅಂತ ಹೇಳ್ಬಿಟ್ಟು. ಹಾಗೆ ಅದ್ರ ಪಕ್ಕದಲ್ಲಿ ತುಂಬಾ ಸ್ಕೂಲ್ಸ್ಗಳೆಲ್ಲ ಇತ್ತು, ತುಂಬಾ ಶಾಲೆಗಳೆಲ್ಲ ಇತ್ತು ಅಂತಂದ್ರೆ ಏನಂತ ಕರಿತೀವಿ ನೀವು? ಶಾಲೆಗಳು. ನೋಡಿ, ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಎಷ್ಟು ಈಸಿ ಇದೆ ನೋಡಿ. ನಾಲ್ಕನೇ ನೋಡೋಣ. ಪ್ರಜೆ. ಪ್ರಜೆ ಅಂದ್ರೆ ಯಾರು? ಪ್ರಜೆ. ನಾವೆಲ್ಲ ಪ್ರಜೆಗಳಲ್ವಾ? ಪ್ರಜೆಗೆ ಬಹುವಚನವಾಗಿ ಏನಂತ ಹೇಳ್ತೀವಿ? ಪ್ರಜೆಗಳು ಅಂತ ಹೇಳಿ ಹೇಳ್ತೀವಲ್ವಾ? ನೋಡಿ, ಎಷ್ಟು ಈಸಿ ಆಗಿದೆ. ಏಕವಚನ ಬಹುವಚನ. ಅರ್ಥ ಆಯ್ತಲ್ವಾ ನಿಮ್ಗೆ? ನೋಡಿ, ಹಾಗಿದ್ರೆ ಮುಂದಿನ ಮೇನ್ಗೆ ಹೋಗೋಣ. ಮುಂದಿನ ಮೇನೇನಿದೆ? ಗುಂಪಿಗೆ ಸೇರಿದ ಪದ ಅಂತ ಇದೆ ಅಲ್ವಾ? ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ. ಈ ಅಂತ ಇದೆ ನೋಡಿ.
ಸೇರದ ಸೇರುವ ಸೇರದ ಸೇರದಂದ್ರೆ ಸೇರದೆ ಇರುವ ಸೇರದ ಪದ ಗುರುತಿಸಿ ಹುಡುಕೊಂಡು ಗುರುತಿಸಿ ಬರೆಯಿರಿ ಬರೆ ಅಂತ ಇದೆ ಅಲ್ವಾ. ಹಾಗಾದ್ರೆ ಮೊದಲನೇದನ್ನು ನೋಡೋಣ. ಮಹಿಳೆ ಮಹಿಳೆ ಹೆಣ್ಣು ಹೆಣ್ಣು ಹೆಂಗಸು ಹೆಂಗಸು ಲಾಸ್ಟ್ ಅಂತ ಏನ್ ಕೊಟ್ಟಿದ್ದಾರೆ ಇಳೆ ಇಳೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಮಹಿಳೆ ಅಂದ್ರೆ ಈ ಗುಂಪಲ್ಲಿ ನಾಲ್ಕು ಪ್ರಶ್ನೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಆ ಪದಗಳಲ್ಲಿ 3 ಒಂದೇ ರೀತಿಯ ಅರ್ಥವನ್ನ ಕೊಡಬೇಕು, ಇನ್ನೊಂದು ಏನಾಗುತ್ತೆ ಬೇರೆ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಮಾತ್ರ ಅದು ಆ ಬೇರೆ ಅರ್ಥವನ್ನು ಕೊಡುವಂತಹ ಪದಕ್ಕೆ ನಾವು ಗುಂಪಿಗೆ ಸೇರಿದ ಪದ ಅಂತ ಹೇಳಿ ಕರಿತೀವಿ. ಸೊ ಮಹಿಳೆ ಅಂದ್ರೇನು? ಮಹಿಳೆ ಮತ್ತು ಹೆಣ್ಣು ಹೆಂಗಸು ಇದೆಲ್ಲವೂ ಕೂಡ ಏನಾಗುತ್ತೆ ನಾವು ಮಹಿಳೆಯರಿಗೆ ಕರೆಯೋದು, ನಾವೆಲ್ಲ ನಮ್ಮ ಹೆಂಗಸರಿಗೆ ಅಂತ ಹೇಳಿ ಕರಿತೀವಿ ಅಲ್ವಾ. ಆದ್ರೆ ಇಳೆ ಅಂದ್ರೆ ಅರ್ಥ ಏನು? ಇಳೆ ಅಂತಂದ್ರೆ ಭೂಮಿ, ಇಳೆ ಅಂತಂದ್ರೆ ಭೂಮಿ. ಹಾಗಾದ್ರೆ ಗುಂಪಿಗೆ ಸೇರಿದ ಪದ ಯಾವ್ದಾಗುತ್ತೆ? ಭೂಮಿ ಅಂತೇಳಿ ಆಗುತ್ತೆ. ಭೂಮಿ ಅಂತಂದ್ರೆ ಇಳೆ ಅಂತೇಳಿ ಆಗುತ್ತೆ. ಇದು ಗುಂಪಿಗೆ ಸೇರಿದ ಪದ. ನಾವು ಇಲ್ಲಿ ಬರಿಬೇಕು, ಉತ್ತರವನ್ನ ಇಲ್ಲಿ ಬರಿಬೇಕು, ಬಿಟ್ಟ ಸ್ಥಳದಲ್ಲಿ ಖಾಲಿ ಜಾಗದಲ್ಲಿ ಬರಿಬೇಕಾಗುತ್ತೆ. ಹಾಗೆ ಎರಡನೇ ನೋಡೋಣ. ಆಸನ ಆಸನ ಪೀಠ ಗದ್ದುಗೆ ಗದ್ದುಗೆ ಕಿರೀಟ. ನೋಡಿ ಇದೆಷ್ಟು ಸುಲಭವಾಗಿದೆ. ಕಿರೀಟ ಗುಂಪಿಗೆ ಸೇರಿಸಬಹುದು ಅಂತ ನಾವಿಲ್ಲಿ ಬರೀಬೇಕು. ನೋಡೋಣ. ಮೊದಲನೇದಾಗಿ ಮೊದಲ ಪದ ಏನಿದೆ? ಆಸನ. ಆಸನ ಅಂದ್ರೆ ಏನು? ಕುಳಿತುಕೊಳ್ಳುವಂತಹ ಒಂದು ಜಾಗ. ನಾವೆಂತ ಆಸನ ಅಂತ ಕುಳಿತುಕೊಳ್ಳೋ ಜಾಗ ನಮ್ದು ಬೆಂಚು ಅಂತ ಹೇಳ್ತೀವಿ, ಟೇಬಲ್ ಅಂತ ಹೇಳ್ಬೋದು ಅಲ್ಲ. ಕುರ್ಚಿ ಟೇಬಲ್ ಅಲ್ಲ, ಕುರ್ಚಿಯಲ್ಲಿ ಕೂತ್ಕೊಳ್ತೀವಿ, ನಾವು ಚಾಪೆ ಮೇಲೆ ಕೂತ್ಕೊಳ್ತೀವಿ, ಸೋಫಾ ಮೇಲೆ ಕೂತ್ಕೊಳ್ತೀವಿ, ಅದಕ್ಕೆಲ್ಲದಕ್ಕೂ ನಾವು ಆಸನ ಅಂತ ಕರಿತೀವಿ. ಸೇಮ್ ಅದಕ್ಕೆ ಪೀಠ ಅಂತ ಹೇಳಿ ಗುರುಗಳು ಪೀಠದ ಮೇಲೆ ಕೂತ್ಕೊಳ್ತಾರಲ್ವಾ, ಪೀಠ ಅಂತ ಹೇಳಿ. ಗದ್ದುಗೆ ಅಂದ್ರೆ ಸಿಂಹಾಸನ ಅಂತ ಹೇಳಿ ಕರಿತೀವಿ. ಗದ್ದುಗೆ ರಾಜ ಮಹಾರಾಜರೆಲ್ಲ ಕೂತ್ಕೊಳ್ತಾರಲ್ಲ, ಗದ್ದುಗೆ ಮೇಲೆ ಕುಳಿತರು ಅಂತ ಹೇಳೆಲ್ಲ ಹೇಳ್ತೀವಿ ನೋಡಿ, ಗದ್ದುಗೆ. ಸೊ ಇದು 3 ಕೂಡ ಆಸನಕ್ಕೆ ಸಂಬಂಧಪಟ್ಟಂತೆ ಅರ್ಥವನ್ನ ಕೊಡುತ್ತೆ. ಆದ್ರೆ ಕಿರೀಟದ ಮೇಲೆ ಯಾರಾದ್ರೂ ಕೂತ್ಕೊಳ್ತೀವ? ಕಿರೀಟವನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ತಲೆ ಮೇಲೆ ಇಡ್ತೀವಲ್ವ. ಕಿರೀಟ ಅಂದ್ರೆ ತಲೆ ಮೇಲೆ ಇಟ್ಕೊಳ್ಳುವಂತ ಒಂದು ವಸ್ತು. ಹಾಗಾಗಿ ಇದು ಗುಂಪಿಗೆ ಸೇರಿದ ಪದ ಆಗುತ್ತೆ. ಈ ಗುಂಪಲ್ಲಿ ಇದು ಸೇರಿದ. ಇದೆಲ್ಲ ಕೂಡ ಕೂತ್ಕೊಳ್ಳುವಂತಹ ಒಂದು ವಸ್ತು ಆದ್ರೆ ಆಸನವಾದ್ರೆ, ಆದ್ರೆ ಇದು ತಲೆ ಮೇಲೆ ಇಟ್ಕೊಳ್ಳುವಂತಹ ಒಂದು ವಸ್ತು ಆಗಿದೆ. ಹಾಗಾಗಿ ಇದು ಗುಂಪಿಗೆ ಸೇರಿದ ಪದ. ಅರ್ಥ ಆಗ್ತಿದೆ ಅಲ್ಲ ನಿಮ್ಗೆ? ಮೂರನೇ ನೋಡೋಣ. ಚಾಂದ್ ಬೇಬಿ ಚಾಂದ್ ಬೇಬಿ ಚಾಂದ್ ಬೇಬಿ ಬೆಳವಡಿ ಮಲ್ಲಮ್ಮ ಬೆಳವಡಿ ಮಲ್ಲಮ್ಮ ಒನಕೆ ಓಬವ್ವ ಒನಕೆ ಓಬವ್ವ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ. ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಚಾಂದ್ ಬೇಬಿ. ಓಕೆ, ಇಲ್ಲಿ ಚಾಂದ್ ಬೇಬಿ ಎಲ್ಲ ಮಹಿಳೆಯರ ಹೆಸರುಗಳನ್ನೇ ಕೊಟ್ಟಿದ್ದಾರೆ. ಇದರಲ್ಲಿ ಡಿಫ್ರೆನ್ಸ್ ಏನು ಹೇಳ್ತೀನಿ. ಚಾಂದ್ ಬೇಬಿ ಅಂತಂದ್ರೆ ಬೇರೆಯವರು ಬರ್ತಾರೆ, ಆದ್ರೆ ಇಲ್ಲಿ ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ರಾಣಿ ಚೆನ್ನಮ್ಮ ನೀವೆಲ್ಲರೂ ಕೂಡ ಇದು ಮಹಿಳಾ ದಿನಾಚರಣೆಯಲ್ಲಿ ಪಾಠದಲ್ಲಿ ನೀವು ಓದಿರ್ತೀರಾ, ಇವುಗಳ ಬಗ್ಗೆ ಕೇಳಿರ್ತೀರಾ. ಕರ್ನಾಟಕದಲ್ಲಿ ವೀರ ವನಿತೆಯರು ಅಂತ ಹೇಳ್ತೀವಿ. ವೀರ ವನಿತೆಯರು, ವೀರ ಮಹಿಳೆಯರು ಅಂತ ಹೇಳ್ಬೋದು. ಆದರೆ ಇವರು ಬೇರೆ ಇದರಲ್ಲಿ
ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರು ಚಾಂದ್ ಬೇಬಿ ಅನ್ನೋರು ಗುಂಪಿಗೆ ಸೇರಿದ ಪದ ಅಂತ ಹೇಳ್ಬೋದು. ಚಾಂದ್ ಬೇಬಿ ಹೇಳುವಂಥದ್ದು ಗುಂಪಿಗೆ ಸೇರಿದ ಪದ. ನಾಲ್ಕನೇ ನೋಡೋಣ. ಜಯ, ವಿಜಯ, ಭಯ, ಯಶಸ್ಸು, ಯಶಸ್ಸು. ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಜಯ ಅಂತಂದ್ರೆ ಭಿನ್ನಾದ್ವಿ, ಜಯಶಾಲಿ ಆದ್ರು ಅಂತ ಹೇಳಿ, ವಿಜಯಶಾಲಿ ಆದ್ರು, ಅದೆರಡೂ ಒಂದೇ ಅರ್ಥವನ್ನು ಕೊಡುತ್ತೆ. ಭಯ ಹೇಳುವಂಥದ್ದು ಜಯ ಅಂತ ಹೇಳಿದ್ರೆ ಅರ್ಥನೇ ಬರಲ್ಲ, ಬೇರೆ ಆದಂತ ಒಂದು ಅರ್ಥ. ಭಯ ಅಂತಂದ್ರೆ ಭಯ ಪಟ್ಕೊಳ್ಳೋದು ಅಂತಾನೆ ಹೇಳ್ತೀವಲ್ವಾ, ಅದಕ್ಕೆ ಅರ್ಥ ಕೊಡುತ್ತೆ. ಯಶಸ್ಸು ಹೇಳುವಂಥದ್ದು ಕೂಡ ಜಯಕ್ಕೆ ಒಂದು ಸಮಾನಾರ್ಥಕವಾದಂತಹ ಪದವಾಗಿದೆ. ಹಾಗಾಗಿ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಭಯ. ಮಕ್ಕಳೇ, ನಿಮ್ಗೆ ಇದೆಲ್ಲವೂ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನೋಡಿ, ಮುಂದಿನ ಇದರಲ್ಲಿ ನಿಮಗೆ ಏನಂದ್ಕೊಂಡಿದ್ದಾರೆ? ಬಳಕೆ ಚಟುವಟಿಕೆ ಹೇಳುವಲ್ಲಿ ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸುವಂತ ಕೊಟ್ಟಿದ್ದಾರೆ ಅಲ್ವಾ. ನೀವು ಮನೆಯಲ್ಲೇ ಕೂತ್ಕೊಂಡು ಸಿದ್ಧವನ್ನ ಪಡಿಸಬೇಕು. ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ. ಇಲ್ಲಿ ಪುಸ್ತಕದಲ್ಲಿ ನಿಮಗೆ ಮಹಿಳಾ ದಿನಾಚರಣೆಯ ಬಗ್ಗೆ ಶಾಲಾ ಮಕ್ಕಳು ಹೇಗೆ ಪಠ್ಯವನ್ನು ಹೇಗೆ ತಯಾರಿಸಿದ್ದಾರೆ, ಅವರು ಹೇಗೆ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದಾರೆ ಹೇಳುವಂಥದ್ದನ್ನು ನೀವು ಅದೇ ಥರ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಿಮ್ಮ ಶಾಲೆಯಲ್ಲಿ ಆಚರಣೆ ಮಾಡೋದಿದ್ರೆ ಇದನ್ನು ಕಾರ್ಯಕ್ರಮವನ್ನು ನೀವು ಹೇಗೆ ರೆಡಿ ಮಾಡ್ತೀರಾ ಅಂತ ಹೇಳೋದನ್ನ ನೀವು ರೆಡಿ ಮಾಡಬೇಕಾಗುತ್ತೆ. ಧನ್ಯವಾದಗಳು.